ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಜನಪರ ವೈದ್ಯ ಡಾಕ್ಟರ್ ಕಿರಣ್ ವರ್ಗಾವಣೆ ಖಂಡನೆ. ದಲಿತ ಸೇನೆಯಿಂದ ತಹಶೀಲ್ದಾರ್ಗೆ ಮನವಿ. ಸಂಡೂರು ತಾಲೂಕು ಸಾರ್ವಜನಿಕ 100 ಹಾಸಿಗೆ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜನಪ್ರಿಯ ವೈದ್ಯರಾದ ಡಾಕ್ಟರ್ ಕಿರಣ್ ಅವರ ವರ್ಗಾವಣೆಯನ್ನು ಖಂಡಿಸಿ ದಲಿತ ಸೇನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಡಾಕ್ಟರ್ ಕಿರಣ್ ಅವರು ಹಲವು ವರ್ಷಗಳಿಂದ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಬಡ ಹಾಗೂ ಗ್ರಾಮೀಣ ಪ್ರದೇಶದ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಿ ಜನರ ಮೆಚ್ಚುಗೆ ಗಳಿಸಿದ್ದಾರೆ. ಇಂತಹ ವೈದ್ಯರನ್ನ ಯಾವುದೇ ಸಮರ್ಪಕ ಕಾರಣವಿಲ್ಲದೆ ವರ್ಗಾವಣೆ ಮಾಡಿರುವುದು ಸಾರ್ವಜನಿಕರ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಮನವಿ ಸಲ್ಲಿಸಿದ ದಲಿತ ಸೇನೆಯ ಮುಖಂಡರು ರೋಗಿಗಳ ಕಷ್ಟಗಳಿಗೆ ಸ್ಪಂದಿಸುವ ಪ್ರಾಮಾಣಿಕ ಹಾಗೂ ದಕ್ಷ ವೈದ್ಯರಾದ ಡಾಕ್ಟರ್ ಕಿರಣ್ ಅವರನ್ನ ಆಸ್ಪತ್ರೆಯಿಂದ ವರ್ಗಾವಣೆ ಮಾಡುವುದು ಸಂಡೂರು ಭಾಗದ ಜನತೆಗೆ ಅನ್ಯಾಯವಾಗಿದೆ. ಸರ್ಕಾರ ತಕ್ಷಣವೇ ವರ್ಗಾವಣೆ ಆದೇಶವನ್ನ ಹಿಂಪಡೆದು ಅವರನ್ನ ಇದೇ ಆಸ್ಪತ್ರೆಯಲ್ಲಿ ಮುಂದುವರಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ದಲಿತ ಸೇನೆ ತಾಲೂಕು ಅಧ್ಯಕ್ಷರಾದ ಎಚ್ ಮಲಿಯಪ್ಪ, ಕಾರ್ಯಾಧ್ಯಕ್ಷರಾದ ಹುಸೇನ್ ಪೀರ್ ದೊಡ್ಡಮನಿ, ಕಾರ್ಯದರ್ಶಿ ಮೆಹಬೂಬ್ ಸುಬಾನಿ, ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಮಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಮಾನ್ಯ ಶ್ರೀ ತಹಸೀಲ್ದಾರ್ ತಾಲೂಕು ಕಚೇರಿ ಸಂಡೂರು ಡಾಕ್ಟರ್ ಕಿರಣ ಸಾರ್ ಅವರು ವರ್ಗಾವಣೆ ಹಿಂಪಡೆಯುವುದರ ಬಗ್ಗೆ ಸಂಡೂರು ಮರು ವರ್ಗಾವಣೆ ಕೋರಿ ಮನವಿ. ಈ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಡೂರು ತಾಲೂಕು ದಲಿತ ಸೇನೆ ಪದಾಧಿಕಾರಿಗಳು ಹಾಗೂ ಸದಸ್ಯರು ಈ ಸಂಘಟನೆ ರಾಷ್ಟ್ರೀಯ ಸಂಘಟನೆವಾಗಿದ್ದು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಹನುಮಂತು ಜಿ ಯಲಸಂಗಿ ನೇತೃತ್ವದಲ್ಲಿ ನಡೆಯುವ ಸಂಘಟನೆ ದಲಿತ ಸೇನೆ ವತಿಯಿಂದ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಸಂಡೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದು ತಾಲೂಕು ವೈದ್ಯರಾದ ಡಾಕ್ಟರ್ ಕಿರಣ್ ಸಾರ್ ಅವರ ಕಾರಣಾಂತರಗಳಿಂದ ಬಳ್ಳಾರಿಗೆ ವರ್ಗಾವಣೆ ಮಾಡಿರುತ್ತಾರೆ. ಸಂಡೂರು ತಾಲೂಕು ಆಸ್ಪತ್ರೆಯಲ್ಲಿ ಇವರು ಸೇವೆ ಅಪಾರ ಹಾಗೂ ಅನನ್ಯವಾಗಿದ್ದು ಸಾರ್ವಜನಿಕರ ತೃಪ್ತಿಕರವಾಗಿದ್ದು ಇವರು ಸಾರ್ವಜನಿಕರ ಸರಳತೆ ಮತ್ತು ಪ್ರೀತಿ ವಾತ್ಸಲ್ಯದಿಂದ ವೈದ್ಯೋಪಚಾರ ಮಾಡಿದ್ದು ಮತ್ತು ವಿಶೇಷ ಸಂಡೂರು ಭಾಗದಲ್ಲಿ ಗಣಿ ಲಾರಿಗಳು ಅಪಘಾತದಿಂದ ಹೆಚ್ಚಾಗುತ್ತಿದ್ದು ಇಂತಹ ಸಮಯದಲ್ಲಿ ಆಸ್ಪತ್ರೆಯ ಚಿಕಿತ್ಸೆ ಘಟಕವನ್ನು ಕೆಲಸ ಮಾಡಲು ವೈದ್ಯರು ಇರುವುದಿಲ್ಲ. ಇಂತಹ ಸಮಯದಲ್ಲಿ ಸದರಿ ವೈದ್ಯರು ವರ್ಗಾವಣೆ ಸಂಡೂರು ತಾಲೂಕಿನ ಮತ್ತು ಆಸ್ಪತ್ರೆಗೆ ಅನುಕೂಲವಾಗುತ್ತದೆ. ಹಾಗಾಗಿ ಅವರು ವರ್ಗಾವಣೆ ಸಾರ್ವಜನಿಕರ ಬೇಸತ್ತು ಉಂಟು ಮಾಡಿದೆ. ಈ ನಿಟ್ಟಿನಲ್ಲಿ ಕಿರಣ್ ಸಾರ್ ಅವರು ಬಳ್ಳಾರಿಗೆ ವರ್ಗಾವಣೆ ರದ್ದುಪಡಿಸಿ ಸಂಡೂರು ತಾಲೂಕು ಸಾರ್ವಜನಿಕರ ಆಸ್ಪತ್ರೆಗೆ ಮರು ವರ್ಗಾವಣೆ ಮಾಡಬೇಕೆಂದಲ್ಲಿ ತಮ್ಮಲ್ಲಿ ಈ ಮೂಲಕ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ದಲಿತ ಸೇನೆ ರಾಷ್ಟ್ರೀಯ ದಲಿತ ಸೇನೆ ಆಗಿರುವುದರಿಂದ ಮತ್ತು ನಮ್ಮ ರಾಜ್ಯದಲ್ಲಿ ಯಲಸಂಗಿ ಸಾರ್ ನೇತೃತ್ವದಲ್ಲಿರ್ತಕ್ಕಂಥ ನಮ್ಮ ಸಂಡೂರು ತಾಲೂಕು ದಲಿತ ಸೇನೆ ವತಿಯಿಂದ ಈ ದಿನ ನಾವು ಸಂಡೂರಲ್ಲಿ ನಮ್ಮ ಕಿರಣ್ ಸಾರ್ ಅಂತೇಳಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿರ್ತಕ್ಕಂಥದ್ದು ಭಾಳಷ್ಟು ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಿಂದೆ ಕೆಲವೊಂದು ರೋಗಿಷ್ಠಗಳಿಗೆ ಮನೆಗಳಿಗೆಲ್ಲ ಹೋಗಿ ಅವರೆಲ್ಲ ಅವ್ರದ್ದು ತಪಾಸಣೆ ಮಾಡಿ ಅವರಿಗೆಲ್ಲ ಒಳ್ಳೆ ಕೆಲಸಗಳು ಕಾರ್ಯಗಳು ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವತ್ತು ಸಂಡೂರಿನಿಂದ ಮತ್ತೆ OPGಗೆ ಬರಬೇಕಂತೇಳಿ ಅವರಿಗೆ ವರ್ಗಾವಣೆ ಮಾಡ್ತಾ ಇದ್ದಾರಂತೆ. ಹಾಗಾಗಿ ಹಿಂದೆ THO ಇದ್ರು, ಅವರು ಬೇರೆ ಕಡೆ ಹೋಗಿರೋದ್ರಿಂದ ಒಂದೂವರೆ ತಿಂಗಳಾಗಿದೆ, ಅಲ್ಲಿ THನೂ ಇಲ್ಲ. ಈಗ ಇಲ್ಲಿ ಡಾಕ್ಟರ್ಗಳೆಲ್ಲ OPGಗೆ ಹೋದ್ರೆ OPDಗೆ ಹೋದ್ರೆ ಇಲ್ಲಿರ್ತಕ್ಕಂಥವ್ರನ್ನ ನೋಡ್ಕೊಳ್ತಕ್ಕಂಥ ಪೇಷಂಟ್ಗಳು ಯಾರು ಅಂತೇಳಿ ಒಂದು ಸನ್ನಿವೇಶ. ಅದೇ ರೀತಿಯಾಗಿ ಇವತ್ತು ಸಂಡೂರು ತಾಲೂಕಿನಲ್ಲಿ ಹಲವಾರು ಗಣಿ ಪ್ರದೇಶಗಳಿದ್ದು ಆ ಗಣಿ ಪ್ರದೇಶಗಳಲ್ಲಿ ನೂರಾರು ಸಾವಿರಾರು ಗಣಿಗಳು ಲಾರಿಗಳು ಓಡಾಡ್ತಾ ಇದ್ದಾವೆ. ಅದರಲ್ಲಿ ತಿಂಗಳಿಗೆ 2-3 ಮರಣೋತ್ತರ ಆಗ್ತಾ ಇದ್ದಾರೆ. ಪ್ರತಿ ತಿಂಗಳು 3-4 ಜನ ಸಾಯ್ತಾ ಇದ್ದಾರೆ. ಯಾಕೆ ಸಾಯ್ತಾ ಇದ್ದಾರ? ಇವತ್ತು ಇಲ್ಲೆಲ್ಲ ಧೂಳಿನ ವ್ಯವಸ್ಥೆ ಆಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆ ಆಗಿರ್ಬೋದು. ಇವತ್ತು ಸಾರ್ವಜನಿಕರು 2 ವೀಲರಾಗಿ ಹೋಗೋದು ಬಹಳಷ್ಟು ಕಷ್ಟವಾಗಿರ್ತದೆ. ಅದರಿಂದನೇ ಇವತ್ತು ಸತ್ತು ಕೂಡಲೇ ಬರೋದು 100 ಬೆಡ್ ಹಾಸ್ಪಿಟ್ಲಿಗೆ. ಅಲ್ಲಿ ಡಾಕ್ಟರ್ಗಳಿದ್ರೆ ಅವ್ರು ನೋಡ್ಲಿಕ್ಕೆ ಬೇರೆ, ಮತ್ತೆ ಇಲ್ಲಿ ಸಾರ್ವಜನಿಕರ ತೊಂದರೆಗಳು ನೋಡ್ಲಿಕ್ಕೆ ಬೇರೆ. ಇವೆಲ್ಲ ಸಪ್ರೇಟ್ ಇದ್ದಾಗ ಅಲ್ಲಿ ಎಷ್ಟು ಮಂದಿ ಡಾಕ್ಟರ್ ಇದ್ರೂ ಕೂಡ ಸಾಲ್ದಾಗೈತಿ. ಹಂಗಾಗಿ ಇವತ್ತು ನಾವು ಆ ಡಾಕ್ಟರ್ಗಳನ್ನ ಬೇರೆ ಕಡೆ ವರ್ಗಾವಣೆ ಮಾಡಲಾರ್ದಂಗೆ ಇದೇ ಹಾಸ್ಪಿಟ್ಲಲ್ಲಿ ಇರ್ಬೇಕಂತೇಳಿ ಕಿರಣ್ ಸಾರ್ ಅವರಿಗೆ ಮತ್ತು ನಾವು ಇಲ್ಲೇ ಇರ್ಬೇಕಂತೇಳಿ ಈಗ ಮಾನ್ಯ ತಹಸೀಲ್ದಾರ್ ದಂಡಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದೀವಿ. ಆ ಒಂದು ನಿಟ್ಟಿನಲ್ಲಿ ಬಳ್ಳಾರಿ
ಡಿಸ್ಟಿಕ್ಕಿಗೆ ಅವರು ಲೆಟರ್ ಮುಖಾಂತರ ಮಾಡಿ ಮತ್ತೆ ಅವರು ಇಲ್ಲೇ ಉಳ್ಕೊಳ್ಳಿಕ್ಕೆ ಮಾಡಬೇಕು. ಆಮೇಲೆ THO ಇಲ್ಲ, ಮೇನ್ ಇಲ್ಲಿ THO ಇದ್ರೆ ಆಡಳಿತ ಚೆನ್ನಾಗಿರ್ತದೆ. THOನೇ ಇಲ್ಲಾಂದ್ರೆ ಆಡಳಿತ ದುರ್ಬಲವಾಗುತ್ತದೆ. ಹಂಗಾಗಿ ಇವತ್ತು ಪ್ರತಿಯೊಬ್ರು ನಮ್ಮ ಸಂಘಟನೆಯಿಂದ ಕೇಳೋದಿಷ್ಟೇ, ಇಲ್ಲಿ ಸಾರ್ವಜನಿಕರ 100 ಬೆಡ್ ಹಾಸ್ಪಿಟಲ್ ಅಂತ ಇದಾರ, ಅದ್ರೊಳಗಡೆ ಸಾವಿರಾರು ಮಂದಿ 500-600 ಮಂದಿ ದಿನ ಬೆಳಿಗ್ಗಿದ್ರೆ ಅವರಿಗೆ ಜನಗಳಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆಗಳಿಲ್ಲ. ಇಲ್ಲಿ ಇನ್ನ ಅತಿ ಹೆಚ್ಚು ಜಾಸ್ತಿ ಒಂದು ಸುಸಜ್ಜಿತವಾಗಿ ಒಂದು ಆಸ್ಪತ್ರೆ ಆಗ್ಬೇಕಂತೇಳಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ. ಯಾಕಂದ್ರೆ ಇವತ್ತು ಗಣಿನಾಡು ಆಗಿರೋದ್ರಿಂದ ಇವತ್ತು ಕೋಟಿಗಟ್ಟಲೆ ಹಣ ಐತಿ. ಎಲ್ಲ ಒಂದು ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ಜಿಲ್ಲೆಗಳು, ತಾಲೂಕುಗಳಲ್ಲಿ ಒಳ್ಳೊಳ್ಳೆ ಹೈಟೆಕ್ ಇವತ್ತು 100 ಬೆಡ್ ಹಾಸ್ಪಿಟಲ್ಗಳಾಗಿದ್ದಾವೆ. ಹಾಗಾಗಿ ಇಲ್ಲಿ 100 ಬೆಡ್ ಹಾಸ್ಪಿಟಲ್ಗಳು ಇನ್ನ ಹೆಚ್ಚುವರಿಯಾಗಿ ಇಲ್ಲಿನ ಡಾಕ್ಟರ್ಗಳು ಬರಬೇಕಂತೇಳಿ ನಾವೆಲ್ಲರೂ ಇವತ್ತು ಮನವಿ ಕೊಡ್ತಾ ಇದೀವಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭೀಮ್. ಎಲ್ಲಾ ಸಾರ್ವಜನಿಕರು ಸಹಕಾರ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ದಿನ ತಾಲೂಕು ದಂಡಾಧಿಕಾರಿಗಳಿಗೆ ವೈದ್ಯರಾಗಿರ್ತಕ್ಕಂಥ ಕಿರಣ್ ಡಾಕ್ಟರ್ ಅವರಿಗೆ ಈ ಸಂಡೂರು ತಾಲೂಕಿನಿಂದ ಬಳ್ಳಾರಿ ಜಿಲ್ಲೆಗೆ ವರ್ಗಾವಣೆಯಾಗಿದೆ. ಆ ಕಾರಣದಿಂದ ನಮ್ಮ ದಲಿತ ಸೇನೆ ವತಿಯಿಂದ ಇವತ್ತು ಇಲ್ಲಿನ 100 ಬೆಡ್ ಹಾಸ್ಪಿಟ್ಲಲ್ಲಿ ಅವ್ಯವಸ್ಥೆಗಳು ಭಾಳ ಇರ್ತಕ್ಕಂಥದ್ದು ನಾವು ಕಂಡಿದ್ದೀವಿ. ಆ ಕಾರಣದಿಂದ ವೈದ್ಯರು ಇವತ್ತೆಲ್ಲ ಟೋಟಲಾಗಿ ಇಲ್ಲಿ ತಮ್ಮ ಕೆಲಸವನ್ನು ಕೆಲವು ಮಂದಿ ಅವ್ರ ವೃತ್ತಿ ಜೀವನದಲ್ಲಿ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ, ಕೆಲವು ಮಂದಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ. ಇವತ್ತು ನಿಯತ್ತಾಗಿರ್ತಕ್ಕಂಥ ಡಾಕ್ಟರ್ ಅಂದ್ರೆ ಅವರೊಬ್ಬರೇ. ಯಾವ ಟೈಮ್ನಲ್ಲಿ ಬಂದರೂ ಕೂಡ ಯಾವ ರೋಗಿಗಳು ಬಂದರೂ ಸಹ ಆ ರೋಗಿಗಳಿಗೆ ಸಹಕರಿಸ್ತಕ್ಕಂಥ ಚೈತನ್ಯ ಅವರಲ್ಲಿದೆ. ಆ ಕಾರಣದಿಂದ ಅವ್ರನ್ನ ಸಂಡೂರಿನಲ್ಲೇ ಕೆಲಸ ನಿರ್ವಹಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ನಾವಿವತ್ತು ತಾಲೂಕು ದಂಡಾಧಿಕಾರಿಗೆ ಮನವಿ ಮಾಡಿದ್ದೀವಿ. ಸಂಡೂರಲ್ಲಿ ಭಾಳ ವೈದ್ಯಗಳದ್ದು ಕೊರತೆ ಇದೆ ಅಂತಂದೇಳಿ ಸಾರ್ವಜನಿಕರೆಲ್ಲ ಹೇಳ್ತಿದ್ದಾರೆ. ಅಲ್ಲಿ ಸರಿಯಾಗಿ ಚಿಕಿತ್ಸೆ ಕೊಟ್ಟಿಲ್ಲ ಅಂತ ಕೇಳುವಂಥದ್ದು. ಆದರೆ ವೈದ್ಯರನ್ನೇ ಟ್ರಾನ್ಸ್ಫರ್ ಮಾಡ್ತಾರೆ ಅಂದರೆ ಇದು ಅದನ್ನೇ ನಾವು ಕೇಳ್ತಾ ಇರೋದು. ಈಗ ಒಳ್ಳೆ ವೈದ್ಯರಿದ್ದಾರೆ. ಈಗ ಫಿಸಿಷಿಯರಿ ಡಾಕ್ಟರ್ ಏನಿದಾರಲ್ಲ, ಬಳ್ಳಾರಿಯಾಗಿರ್ತಕ್ಕಂಥ ಡಾಕ್ಟರ್ಗಳು ಇಲ್ಲಿ ಬಂದು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಭಾಳ ಕಡಿಮೆ. ಆ ಕಾರಣದಿಂದ ಅವರು ಇಲ್ಲಿ ಹೊಂದ್ಕೊಂಡಿದ್ದಾರೆ. ಈಗ ಅವ್ರದ್ದು ಕೂಡ ವರ್ಗಾವಣೆ ಸಂದರ್ಭ ಇಲ್ಲ ಅಂತಲ್ಲ, ಆದರೆ 8 ವರ್ಷಗಳ ಕಾಲ ಅವರು ಇಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಆದರೂ ಸಹ ಅವರಿಗೆ ವರ್ಗಾವಣೆ ಆಗಿರೋದ್ರಿಂದ ಇಲ್ಲಿನ ಕೆಲವೊಂದು ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ವೈದ್ಯರು, ಆ ಕಾರಣದಿಂದ ಅವರು ಮತ್ತೆ ಇಲ್ಲೇ ಅವ್ರ ರುಚಿಯನ್ನು ನಿರ್ವಹಿಸಲಿ ಎಂಬ ಕಾರಣಕ್ಕಾಗಿ ನಾವು ಇವತ್ತು ತಹಸೀಲ್ದಾರ್ಗೆ ಮನವಿಯನ್ನು ಮಾಡಿದ್ದೀವಿ. ಈ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ, ಅದ್ರ ಜೊತೆಗೆ ಬೇರೆ ವೈದ್ಯರನ್ನ ಏನಾದರೂ ನೇಮಕ ಮಾಡಿದಾರಂತ? ಬೇರೆ ವೈದ್ಯರನ್ನ ನೇಮಕ ಮಾಡತಕ್ಕಂಥ ಕೆಲಸ ಅಲ್ಲಿ ಈಗ ನಡೀತಾ ಇದೆ. ಆದರೂ ಸಹ ಇಲ್ಲಿ ಬರ್ತಕ್ಕಂಥ ವೈದ್ಯರು ಭಾಳ ಕಡಿಮೆ ಇಲ್ಲಿ ಬರ್ತಕ್ಕಂಥದ್ದು. ಅವರು ಸಹ ಇವತ್ತು ಕೆಲವು ಮಂದಿ ವೈದ್ಯರು ಏನಿದ್ದಾರೆ, ನಾವು ಸಂಡೂರು ಅಂದರೆ ಹೋಗಲಾರದಂಥ ಪರಿಸ್ಥಿತಿ ಬಂದಿದ್ದಾರೆ. ಆ ಕಾರಣದಿಂದ ಅವ್ರನ್ನೇ ಇಲ್ಲಿ ಮತ್ತೆ ನೇಮಕ ಮಾಡಿ ಮುಂದುವರಿಸ್ಕೊಂಡು ಹೋಗ್ಲಿ ಅಂತೇಳಿ ನಮ್ಮ ಮನವಿ. ಈಗ ಏನಪ್ಪ ಅಂದರೆ ಸಂಡೂರಲ್ಲಿ ರೋಗಗಳ ನಾಡು ಅಂತ ಆಗ್ಬಿಟ್ಟಿದೆ. ಇದು ಗಣಿನಾಡು ಏನಂತಪ್ಪ ಅಂದರೆ ಬರೀ ರೋಗಗಳು ಉದ್ಭವ ಆಗಿದ್ದಾರೆ, ರೋಗನ ನಿವಾರಣೆ ಮಾಡ್ತಕ್ಕಂಥ ವೈದ್ಯರು ಇಲ್ಲ. ಆಸ್ಪತ್ರೆಯಲ್ಲಿ ಸರಿಯಾದ ರೀತಿಯಿಂದ ವೈದ್ಯಾಧಿಗಳೇ ನೇಮಕ ಆಗಿಲ್ಲ. ಅದರಲ್ಲಿ ಕೂಡ ಮತ್ತೆ ಈಗ ಟ್ರಾನ್ಸ್ಫರ್ ಅಂತಂದರೆ ಇಲ್ಲಿ ಸಂಡೂರಿನ ಜನತೆಯನ್ನು ಅಷ್ಟೊಂದು ತಿಳುವಳಿಕೆ ಇಲ್ಲದೆ ಈ ಥರ ಕಾರ್ಯಗಳನ್ನು ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೋ, ಅಥವಾ ನಾವು ಜಾಗೃತರಾಗಬೇಕು, ಅಥವಾ ಆಡಳಿತ ಮಂಡಳಿ ಜಾಗೃತರಾಗಬೇಕು, ಅಥವಾ ತಾಲೂಕು ಆಡಳಿತ ಅದ್ರ ಬಗ್ಗೆ ಜಾಗೃತಿ ವಹಿಸಬೇಕು, ಗೊತ್ತಾಗ್ತಾ ಇಲ್ಲ. ಇದೊಂದು ವಿಪರ್ಯಾಸ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಇರುವಂತ ವೈದ್ಯರನ್ನ ಇಟ್ಕೊಂಡು ಇನ್ನ ವೈದ್ಯರನ್ನ ನೇಮಕ ಮಾಡಿ ಅನ್ನೋದು ನಮ್ಮ ಆಗ್ರಹ ಬಿಟ್ರೆ, ಇನ್ನ ಇರುವಂತ ವೈದ್ಯಗಳನ್ನ ಇಲ್ಲಿ ಸಂಡೂರಿಂದ ಎತ್ತ ಹಾಕಿದ್ರೆ ಇಲ್ಲಿ ಸಂಡೂರು ಜನಗಳಿಗೆ ಜೀವಕ್ಕೆ ಬೆಲೆನೇ ಇಲ್ಲದಂತ ಪರಿಸ್ಥಿತಿ ಇವತ್ತು ಉದ್ಭವ ಆಗ್ತಾ ಇರುವಂತ ಕಾರಣ. ಸೊ ಈಗಿರುವಂತ ಡಾಕ್ಟರ್ಗಳನ್ನ ಇರಬೇಕು, ಮತ್ತೆ ಇನ್ನ ಎಕ್ಸ್ಟ್ರಾ ಇನ್ನೊಂದು ಒಬ್ರು ಇಬ್ಬರನ್ನ ನುರಿತ ಡಾಕ್ಟರ್ಗಳನ್ನ ಇಲ್ಲಿ ನೇಮಕಗೊಳಿಸಬೇಕು ಅನ್ನೋದು ನಮ್ಮ ದಲಿತ ಸೇನೆ ಎಲ್ಲ ಆಗ್ರಹವಾಗಿರ್ತದೆ. ಈಗ ರೋಗಗಳು ಉದ್ಭವ ಆಗ್ತಾನೆ ಇದಾವೆ, ಇಲ್ಲಿ ನೋಡ್ಲಿಕ್ಕೆ ಯಾರಿಲ್ಲ ಅಂತಂದ್ರೆ ನಾವು ಇಲ್ಲಿ ಬರೀ ನಾವು ಮರಣ ಹೊಂದೋದಕ್ಕೆ ಇಲ್ಲಿ ಹುಟ್ಟಿದೀವಿ ಅಂತ ಅನಿಸ್ಬಿಟ್ಟಿದೆ ಒಂದು ಲೆಕ್ಕಕ್ಕೆ. ಬರೀ ದುಡ್ಡು ತೊಡ್ಕೊಳ್ತಾರೆ, ಅತಿ ಹೆಚ್ಚಾಗಿ ರೆವೆನ್ಯೂ ಜನರೇಟ್ ಮಾಡ್ಕೊಂಡು ತಾಲೂಕಿನಿಂದ ತಗೊಳ್ತಾರೆ. ಬಟ್ ಅಲ್ಲಿಂದ ಆ ರೆವಿನ್ಯೂ ಇಂದ ಒಂದು ಒಳ್ಳೆಯ ಮೂಲ ಸೌಕರ್ಯಗಳನ್ನ, ಫಂಡಮೆಂಟಲ್ ರೈಟ್ಸ್ಗಳನ್ನ, ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸದೇ ಇದ್ರೆ ತಾಲೂಕು ಆಡಳಿತ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಅಧಿಕಾರಿಗಳು, ಎಲ್ಲ ಇಲಾಖೆಗಳು ಕೂಡ ಇನ್ಮೇಲೆ ಜಾಗ್ರತೆ ವಹಿಸಿ ಇನ್ನು ಮುಂದೆ ಏನ್ ಮಾಡಬೇಕು ಏನಿಲ್ಲ ಅಂತ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಈ ಮೂಲಕ ಸರಿಯಾದ ರೀತಿಯಿಂದ ನಿರ್ವಹಿಸಬೇಕು ಅನ್ನೋದು ನಮ್ಮ ದಲಿತ ಸೇನೆ ಆಗ್ರಹ ಕೂಡ ಆಗಿರ್ತದೆ. ಮತ್ತೆ ಒಂದು ಎಚ್ಚರಿಕೆ ರೂಪದಲ್ಲಿ ಕೂಡ ಇರ್ತೀವಿ. ಇದೇ ತರ ಮಾಡ್ತಾ ಹೋದ್ರೆ ಮುಂದಿನ ದಿನದಲ್ಲಿ ನಾವು ದಲಿತ ಸೇನೆ ಮುಖಾಂತರ ಒಳ್ಳೆ ಒಂದು ದೊಡ್ಡ ಹೋರಾಟನೇ ನಾವು ಹಮ್ಮಿಕೊಳ್ಳಕ್ಕೆ ಇನ್ಮೇಲೆ ಇಚ್ಛಿಸ್ತೀವಿ. ದಲಿತ ಸೇನೆ ವತಿಯಿಂದ ನಮ್ಮ ಅಧ್ಯಕ್ಷರಾಗಲಿ ಮತ್ತೆ ಎಲ್ಲ ಹನುಮಂತ್ ಯಲಸಂಗಿ ಸರ್ ಅವರ ನೇತೃತ್ವದಲ್ಲಿ ಅವ್ರನ್ನ ಕರೆಸಿ ಮಾಡ್ತಕ್ಕಂಥ ಕೆಲಸ ನಾವು ಮುಂದೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.